ನಿಮ್ಮ ಹಳೆ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಸ್ವತಃ ಮಾಗಡಿ MLA ಬಾಲಕೃಷ್ಣ ಅವರೇ ನಮ್ಮೊಂದಿಗೆ ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ. ನಮಸ್ಕಾರ ಸರ್, ಎಲ್ಲಿದ್ದೀರಿ? ಮೇಡಮ್ ನಮಸ್ಕಾರ. ಮಾಗಡಿಲಿ ಕೆಂಪೇಗೌಡ ಜಯಂತಿ ಮಾಡ್ತಾ ಇದ್ದೀವಿ ಮೇಡಮ್. ಕೆಂಪೇಗೌಡ ಜಯಂತಿ ಅಲ್ಲಿ ಮಾಡ್ತಿದ್ದೀರಾ? ಇಲ್ಲಿ ನೋಡಿದ್ರೆ ಬೈರಮಂಗಲದಲ್ಲಿ ಎಲ್ಲರೂ ಜಯಂತಿ ಮಾಡಕ್ ರೆಡಿ ಆಗಿದ್ದಾರೆ ಸರ್ಕಾರಕ್ಕೆ. ಇರ್ಲಿ ಮೇಡಮ್, ಕೆಲವ್ರು ಮಾಡ್ತಾರೆ, ಕೆಲವ್ರು ಮಾಡಕ ಇಷ್ಟ ಇಲ್ದಿರೋರು ಅವರೇ ಇರೋರು ಅವರಲ್ಲ ಮೇಡಮ್. ಎಲ್ಲರೂ ಇರ್ತಾರೆ, ರೈತರು ಎಲ್ಲಾರ ತರನೇ ಇರ್ತಾರೆ. ಅವ್ರೆಲ್ಲರಿಗೂ ನೀವೇ MLA ಅಲ್ವಾ ಸರ್? ಹೌದು ಮೇಡಮ್. ನಾವು ಕೆಲವ್ರಿಗೂ ಈಗ ಹೊಟ್ಟೆ ಬಂದ್ರೆ ಔಷಧಿ ಕೊಡ್ಬೋದು ಮೇಡಮ್. ಹೊಟ್ಟೆ ಬಂದಾಗ ನಾಟಕ ಆಡೋದು ಹೆಂಗ ಔಷಧಿ ಕೊಡೋದು ಮೇಡಮ್ ನಾವು? ಯಾರು ನಾಟಕ ಆಡ್ತಾ ಇದಾರೆ? ಅಲ್ಲಿರೋ ರೈತರು ಯಾರ್ಯಾರು ಹೋಗವ್ರೆ ಅವರೆಲ್ಲ ನಾಟಕ ಆಡ್ತಾವ್ರೆ ಮೇಡಮ್. ನಾನು ಹೊರಗಡೆ ಅವ್ರು ಕೇಳ್ತಾ ಇಲ್ಲ ಸರ್, ನಾನು ರೈತರು ಕೇಳ್ತಾ ಇದ್ದೀನಿ. ರೈತರದ್ದು ಕೇಳ್ತಾ ಇದ್ದೀನಿ ಸರ್. ರೈತರು ರೈತರು ಕೇಳಿ ಮೇಡಮ್. ಯಾವುದೇ ಒಂದು ಪ್ರಾಜೆಕ್ಟ್ ಆಗ್ಬೇಕಾದ್ರೆ ಯಾರು 100% ರೈತರು ಒಪ್ಪಿಗೆ ಕೊಡಲ್ಲ ಮೇಡಮ್. ಅದರಲ್ಲಿ ನಮ್ ಮೆಜಾರಿಟಿ ಒಪ್ಪಿಗೆ ಕೊಟ್ಟವ್ರೆ, ಕೆಲವರು ಒಪ್ಪಿಗೆ ಇಲ್ದೇ ಇರ್ಬೋದು. ಅವ್ರು ವಿಶ್ವಾಸಕ್ಕೆ ತಗೊಳ್ಳೋಂತ ಕೆಲಸ ಮಾಡ್ತೀವಿ ಮೇಡಮ್. ಮುಂದಿನ ದಿವಸ ಯಾವಾಗ ಮಾಡ್ತೀರಿ? ಈಗ ಶೀಘ್ರದಲ್ಲೇ ಮಾಡ್ತೀವಿ ಮೇಡಮ್. ಶೀಘ್ರ ಅಂದ್ರೆ ಯಾವಾಗ? ಈಗ ಪರಿಸ್ಥಿತಿ ಯಾವ ಲೆವೆಲ್ ಬಂದಿದೆ ಅಂತ ಗೊತ್ತಾ ನಿಮ್ಗೆ? ಪರಿಸ್ಥಿತಿ ಯಾವ ಲೆವೆಲ್ ಬಂದಿದೆ ಅಂತ ಗೊತ್ತಾ? ಎಲ್ಲ ಹೋರಾಟಗಳು ಪ್ರಾಜೆಕ್ಟ್ಗಳು ಇದೇ ರೀತಿ ಅಲ್ವಾ ಮೇಡಮ್ ಆಗೋದು? ಅಲ್ಲ, ಇದೇ ರೀತಿ ಆಗುತ್ತೆ ಸರ್. ಆದ್ರೆ ಒಬ್ಬ MLAಗೆ ತನ್ನದೇ ಆದಂತ ಕರ್ತವ್ಯಗಳು ಇರ್ತವೆ. ಅಂತ ಕರ್ತವ್ಯಗಳನ್ನ ನಿಭಾಯಿಸಬೇಕು. ಕೊಡೋರ್ಗಷ್ಟೇ ನೀವು MLA ಅಲ್ಲ ಬಾಲಕೃಷ್ಣ ಅವರೇ. ಕೊಡದೇ ಇರೋರ್ಗು ನೀವು MLA. ಎಷ್ಟ್ ಸಲ ಹೋಗಿ ಮಾತಾಡ್ಸಿದೀರಾ? ಎಷ್ಟ್ ಸಲ ಬೈರಮಂಗಲಕ್ಕೆ ಹೋಗಿ ಮಾತಾಡ್ಸಿದೀರಾ ಅಲ್ಲಿ ಜನನ? ಹೇಳಿ ಮೇಡಮ್. ಎಷ್ಟು ಸಲ ಬೈರಮಂಗಲಕ್ಕೆ ಹೋಗಿ ಅಲ್ಲಿರೋ ಜನರನ್ನ ಮಾತಾಡ್ಸಿದೀರಾ? ಮೇಡಮ್ ನಾವು ರಾಮನಗರ DC ಆಫೀಸ್ ನಲ್ಲಿ ಮೀಟಿಂಗ್ ಮಾಡಿ ರೈತರುಗಳು ಬನ್ನಿ ಯಾರೇ ಹೋರಾಟ ಮಾಡ್ತಾ ಇದ್ದೀರಾ ಅಂತ ಕರೆದ್ರೆ ಇವರು ಅದನ್ನ ರಾಜಕೀಯಕ್ಕೆ ತಿರುಗಿಸ್ಕೊಂಡು ಜನತಾದಳದವರೆಲ್ಲ ಲಾರಿ ಮಾಡ್ಕೊಂಡು ಹೋಗಿ ಟೆಂಪೋ ಮಾಡ್ಕೊಂಡು ಹೋಗಿ ಜನ ಕರ್ಕೊಂಡು ಹೋಗಿ ಅಲ್ಲಿ ಗೆರಾವ್ ಮಾಡಿ ಅಂದ್ರೆ ಯಾರು ತಾವ್ ಮಾತಾಡ್ತೀರಾ ನೀವು? ನೀವ್ ಹೋಗಿ ನಿಮ್ ಕ್ಷೇತ್ರ ಅಲ್ವಾ? ನೀವ ಫಸ್ಟ್ ಕುಮಾರಸ್ವಾಮಿ ಅವರ ನಿಮ್ ಕ್ಷೇತ್ರಕ್ಕೆ ನಿಮ್ಗೆ ಹೋಗಕ್ಕೆ ನಿಮ್ಗೇನ್ರಿ ಭಯ? ಆ ವೋಟ್ ಹಾಕ್ಸ್ಕೊಳಕ್ ಹೋಗಲ್ವಾ? ಅವಾಗ ಭಯ ಇರೋದಿಲ್ವಾ ಬಾಲಕೃಷ್ಣ ಅವರೇ? ನಿಮ್ ಕ್ಷೇತ್ರಕ್ಕೆ ನೀವ್ ಹೋಗಕ್ಕೇನ್ರಿ ಭಯ ನಿಮ್ಗೆ? ಆಯ್ತು ಬಿಡಿ, ಈಗ ನೀವು ಸಜೆಷನ್ ಮಾಡಿದ್ರಲ್ಲ, ಹೋಗ್ತೀನಿ ನಾಳೆ. ಇದು ಸಜೆಷನ್ ಅಲ್ಲ ಸರ್, ಇದು ನಿಮ್ ಜವಾಬ್ದಾರಿ. ನಮ್ಮ ಹತ್ರ ಹೇಳ್ಸ್ಕೊಂಡ್ ಮಾಡ್ಬೇಕಾಗಿರೋದಲ್ಲ. ಇಷ್ಟೆಲ್ಲ ಇಡೀ ರಾಜ್ಯಾದ್ಯಂತ ಬಾಲಕೃಷ್ಣ ಎಲ್ಲಿ ಅಂತ ಎಲ್ಲ ಜನ ಕೇಳ್ತಾ ಇದಾರೆ. ಇಷ್ಟು ದೊಡ್ಡ ಹೋರಾಟ ನಡೀತಾ ಇದೆ, MLAಗಳಲ್ಲಿ ಕಾಣಿಸ್ತಾ ಇಲ್ಲ. ಆಯ್ತು ಮೇಡಮ್, ಇನ್ಮೇಲೆ ಹೋಗಿ ಕಷ್ಟ ಸುಖ ಅಲ್ಲ, ಇನ್ಮೇಲೆ ಹೋಗಿ ಸರ್. ಆಮೇಲೆ ಗೋಲಿಬಾರ್ ಮಾಡಿಸ್ಬೇಕಾ ಅಂತ ಒಂದು ಬಾಲಿಶವಾದ ಹೇಳಿಕೆ ಕೊಡ್ತೀರಲ್ಲ ಬಾಲಕೃಷ್ಣ ಅವರೇ. ತಮ್ಮ ಮೆಚುರಿಟಿ ಲೆವೆಲ್ಗೆ ತಾವು ಇಷ್ಟು ವರ್ಷ ನೀವು MLA ಆಗಿದ್ದೀರಿ, ಗೋಲಿಬಾರ್ ಮಾಡಿಸ್ಬೇಕಾ ಅಂತ ನಮಗೂ ಮಾತಾಡಕ್ಕೆ ಅವಕಾಶ ಕೊಡಿ. ಹೇಳಿ ಮಾತಾಡ್ತಾ ಇದ್ರೆ ಈಗ ಮೇಡಮ್, ಅಸತ್ಯತೆ ಗೊತ್ತಾಗ್ಬೇಕು ಅಂತಂದ್ರೆ ನಿಮ್ಮಂತ ಮೀಡಿಯಾ ಮುಂದೆ ಕೂತ್ಕೊಂಡು ಸಾಧಕ ಬಾಧಕ ಚರ್ಚೆ ಮಾಡ್ಬೇಕು. ಅಲ್ಲಿ ಕುಮಾರಸ್ವಾಮಿ ಅವ್ರು ಹೋಯ್ತಾರೆ, ಈ ಕಡೆಯಿಂದ DK ಶಿವಕುಮಾರ್ ಹೋಯ್ತಾರೆ, ನಾಳೆ ಗುಂಪು ಸೇರ್ತಾರೆ, ಯಾವನ ಕಲ್ಲು ಹೊಡಿತಾನೆ, ಏನೋ ಆಯ್ತದೆ, ಗಲಾಟೆ ಆಯ್ತದೆ. ಆ ಗಲಭೆಗೆ ಯಾರು ಕಾರಣ ಆಯ್ತಾರೆ ಮೇಡಮ್? ಅವಾಗ ಅಲ್ಲಿ ಕಾನೂನು ಸುವ್ಯವಸ್ಥೆ ಸರಿ ಇಲ್ಲ ಅಂತ ಅರ್ಥ ಆಗುತ್ತೆ. ಅದಕ್ಕೆ ಗುಂಪು ಸೇರಿಸ್ಬಿಟ್ಟು ನಾವೇ ಗುಂಪು ಸೇರಿಸ್ಬಿಟ್ಟು ಲಕ್ಷಾಂತರ ಜನ ಸೇರಿಸ್ಬಿಟ್ಟು ನಾವು ಹೋಯ್ತೀವಿ ಅಂತ ನಮ್ಮಿಂದ ಹೇಳಿ ಕೇಳಿ ಬರ್ತಾರೆ ಕಾರ್ಯಕರ್ತರುಗಳು. ಗಲಾಟೆ ಆಗಿ ಗೊಂದಲ ಆಗಿ ಗೋಲಿಬಾರ್ ಆದ್ರೆ ಅದನ್ನೇ ಕುಮಾರಸ್ವಾಮಿ DK ಶಿವಕುಮಾರ್ ಅವ್ರ ಸರ್ಕಾರದಲ್ಲಿ ರೈತರ ಮೇಲೆ ಗೋಲಿಬಾರ್ ಅಂತ ಎಲ್ರು ಕೂಡ ಅದನ್ನ ತೋರಿಸಿ ಅದನ್ನ ನಮ್ಗೆ ಅವಮರ್ಯಾದೆ ಮಾಡ್ತಾರೆ. ಅದೇ ಭಯ ಇದ್ದಂಗಿದೆ ನಿಮ್ಗೆ. ಅದಕ್ಕೆ ನೀವು ಹೋಗ್ತಾ ಇಲ್ಲ ಅಲ್ಲಿಗೆ. ಕೇಳ್ತೀವಿ ಮೇಡಮ್ ನಾವು. ಕರೆಕ್ಟ್ ಬಾಲಕೃಷ್ಣ ಅವರೇ, ಅದಕ್ಕೆ ನೀವು ಅಲ್ಲಿಗೆ ಹೋಗ್ತಾ ಇಲ್ಲ. ಯಾರಾದ್ರೂ ಕಲ್ಲೆಸ್ಬಿಡ್ತಾರೆ ಅಂತ. ಕಲ್ಲೆಸ್ಬಿಟ್ಟವ್ರೆ, ಕಲ್ಲೇಸಿ ಅವರು ಅವರೇ ಹಿಂದ್ಗಡೆಯಿಂದ ಅದಕ್ಕೆ ಹೋಗ್ತಾ ಇಲ್ಲ ನೀವು. ಪಾಪ ನನ್ಗೂ ಅರ್ಥ ಆಗುತ್ತೆ ಬಿಡಿ ಸರ್. ದಯಮಾಡಿ ನಮ್ಮ ಮಾತುಗಳನ್ನು ನೀವು ಕೇಳದೇ ಇದ್ರೆ ನೀವೇ ಮಾತಾಡಿದ್ರಲ್ಲ ನೀವು. ಈ ನಮ್ಮನ್ನ ಕೇಳಿ, ಇವಾಗ ನೀವು ಆಮೇಲೆ ನಿಮಗ್ ಟೈಮ್ ಕೊಡ್ತೀವಿ ನಾವು. ಸರ್ ನೀವು ಅಲ್ಲಿ ಹೋಗೇ ಇಲ್ಲ ಇಲ್ಲಿವರೆಗೂ ಅಲ್ಲಿ ಹೋಗಿ ಅಲ್ಲಿ ರೈತರ ಕಷ್ಟ ಏನು, ಸುಖ ಏನು, ಯಾಕೆ ಕೂತಿದ್ದಾರೆ 470 ದಿನಗಳಿಂದ, ಅವ್ರಿಗೆ ಏನು ಬೇಕು, ಅವ್ರಿಗೆ ಯಾವ ರೀತಿ ಪರಿಹಾರ ಬೇಕು, ಅಥವಾ ಅವ್ರನ್ನ ಹೆಂಗೆ ಮನವೊಲಿಸಬೇಕು, ಅವ್ರನ್ನ ಹೆಂಗೆ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು, ಒನ್ ಸ್ಮಾಲ್ ಅಟೆಂಪ್ಟ್ ಅದನ್ನು ಮಾಡದೆ ಇವತ್ತು ಹೋಗ್ತೀನಿ ಶೀಘ್ರದಲ್ಲಿ ನಿಮ್ಗೆ ಯಾರು ಮಾಡಿಲ್ಲ ಅಂತ ಹೇಳಿದವ್ರು ಯಾರು ಹೇಳಿ? ಎಷ್ಟು ಸರಿ ಹೋದ್ರಿ? ಯಾರು ಮಾಡಿಲ್ಲ ಅಂತ ಹೇಳಿದವ್ರು ಯಾರು ನಿಮ್ಗೆ ಹೇಳಿ? ನಮ್ಗೆ ಗೊತ್ತಿಲ್ಲ ಹೇಳಿ ಸರ್. ಕರೆಕ್ಟ್ ಮಾಡಿ ನಮ್ಮನ್ನ ಎಷ್ಟು ಸರಿ ಹೋದ್ರಿ? ಜಿಲ್ಲಾಧಿಕಾರಿಗಳು ಕಚೇರಿಗೆ DK ಶಿವಕುಮಾರ್ ಅವ್ರು ಬಂದಾಗ ನಾವು ಕೂಡ ಜೊತೆಲಿ ರೈತರ ಹತ್ರ ಹೋಗಿ ಚರ್ಚೆ ಮಾಡೋದು ಮೇಡಮ್. ಅಲ್ಲಿ ಎಲ್ಲಿ? ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆನೆ ಪ್ರೊಟೆಸ್ಟ್ ಮಾಡ್ತಾ ಇದಾರಲ್ಲ, ಅಲ್ಲಿಗೆ ಹೋಗಿದ್ರಾ? ಪ್ರೊಟೆಸ್ಟ್ ಅಲ್ಲ, ನಾವು ಬರ್ತೀವಿ ಅಂತ ಹೇಳಿ ನಮ್ಮನ್ನ ಭೇಟಿ ಮಾಡಕ್ ಬಂದಿದ್ರು, ಅಲ್ಲಿ ಮಾತಾಡಿದ್ರು. DK ಶಿವಕುಮಾರ್ ಅವರು ಕರ್ಸ್ಕೊತಾರೆ. ನೀವು MLA ಆಗಿ 470 ದಿನದಿಂದ ಅಲ್ಲಿ ಟೆಂಟ್ ಹಾಕೊಂಡು ಏನು ಹೋರಾಟ ಮಾಡ್ತಾ ಇದಾರಲ್ಲ, ಆ ಸ್ಥಳಕ್ಕೆ ಹೋಗಿದ್ರಾ? ಹೌದು, ಹೋಗಿದ್ದೆ ಮೇಡಮ್. ಯಾವಾಗ ಹೋಗಿದ್ರಿ? ತೋರಿಸ್ತೀವಿ ಮೇಡಮ್, ಕಳಿಸ್ತೀವಿ ನಿಮ್ಗೆ. ಎಲ್ಲ ಯಾವಾಗ ಹೇಳಿ, ಡೇಟ್ ಹೇಳಿ. ಹೇಳ್ತೀನಿ, ಕಳಿಸ್ತೀವಿ ಮೇಡಮ್.
ಕಳ್ಸೋದೇನ್ ಸರ್? ಹೋಗಿ ಡೇಟ್ ಬಾಯಲ್ಲಿ ಇರ್ತದೆ, ಅದೆಲ್ಲಿಂದ ಕಳಿಸ್ತೀರಿ? ಕೇಳಿ ಒಂಚೂರು ದಯಮಾಡಿ. ನೀವು ಹೋಗೇ ಇಲ್ಲ. ಕೇಳಿ ಮೇಡಮ್, ಆಯ್ತು ಕೇಳಿ, ನಾವ್ ಹೇಳೋದನ್ನ ಕೇಳಿ ನೀವು. ಈಗ ಹಲೋ ಹೇಳಿ. ಈಗ ನಮ್ಮ ರೈತರುಗಳು ಬಂದು ನನ್ನ ಹತ್ರ ಭೇಟಿ ಮಾಡಿ, ಸರ್ ನೀವು ನಮ್ಮನ್ನ ಇದಕ್ಕೆ ಕರೀರಿ DC ಕಚೇರಿಗೆ, ನಾವು ಬರ್ತೀವಿ, ನಮ್ಮ ಅಹವಾಲುಗಳಿದ್ದಾವೆ ನೀವು ಕೇಳಬೇಕು ಅಂತಂದಾಗ ಅಲ್ಲಿ ಯಾರು ಹೋರಾಟಗಾರ ಇದಾರಲ್ಲ, ಹೋರಾಟ ಮಾಡ್ತಾ ಇರ್ತಕ್ಕಂಥವ್ರಿಗೆ ನಾನೇ ಕಳಿಸಿ, ಆಯ್ತು ಬನ್ರಪ್ಪ ಇದ್ ಕಡೆ ಚರ್ಚೆ ಮಾಡೋಣ, ನಿಮ್ದೇನಿದೆ ಸಮಸ್ಯೆ ಅಂದ್ರೆ, ಇವರು ಜನತಾ ದಳದವರೆಲ್ಲ ನೀವು ಗುಂಪು ಕಟ್ಕೊಂಡು ಹೋಗಿ ಅಲ್ಲಿ ಗೆರಾವ್ ಹಾಕಿ ಕೂಗಾಡಿ ಅಂತ ಅಂದಾಗ ಏನ್ ಮಾಡ್ಬೇಕು ಮೇಡಮ್ ನಾವು? ಸರ್ ನೀವಿದ್ದಲ್ಲಿ ಕರೆಯೋದಲ್ಲ ಸರ್, ನೀವೇ ಅಲ್ಲಿಗೆ ಹೋಗಿ ಯಾರೇನ್ ಮಾಡ್ತಾರೆ ಸರ್? ನೀವು MLA ಇದ್ದೀರಿ, ಅಲ್ಲಿ ಕೇಳಿ ಮೇಡಮ್, ಅಲ್ಲಿ ಸ್ಥಿತಿಗತಿ ನೀವು ಏನಿದೆ ಹೋಗಿ ಸರ್ ಅಲ್ಲಿಗೆ, ನೀವು ಹೋಗಿ ಮಾತಾಡ್ತಾ ಸರ್. ಇದ್ದೀರಾ? ನಾವೇ ಹೋಗಿದೀವಲ್ಲ ಸರ್, ನಿಮ್ಗೇನ್ ಸರ್ ಹೋಗಕ್ಕೆ? ಆಯ್ತು ನಿಮ್ ಹೋಯ್ತು ಕ್ಷೇತ್ರಕ್ಕೆ ಮೇಡಮ್, ನೀವು ಹೋಗೋದಕ್ಕೇನ್ ಸರ್? ನಾವು ಹೋಗಿದ್ದೀವಿ ಸರ್, ಆಯ್ತು ನಾನು ಮೇಡಮ್, ಹೋಗಿದ್ದೀನಿ ಆಯ್ತು ಸರ್. ನಾನು ಓಕೆ ಭೂಮಿ ಮೇಡಮ್. ಕೊಡೋರ್ನು ಮಾತಾಡ್ಸ್ಕೊ ಬಂದಿದ್ದೀನಿ, ಭೂಮಿ ಕೊಡದೇ ಇರೋರ್ನು ಮಾತಾಡ್ಸ್ಕೊ ಬಂದಿದ್ದೀನಿ. ನಾವಿಷ್ಟು ನ್ಯಾಯವಾಗಿದ್ದಾಗ ನೀವೇನ್ ಸರ್? ನೀವು ಭೂಮಿ ಕೊಡೋರ್ನಷ್ಟೇ ತಲೆ ಮೇಲೆ ಹೊತ್ತಿಸ್ಕೊಂಡು ತಿರುಗು. ಅವರು ಹೊಟ್ಟೆ ನೋವು ಬಂದವ್ರನ್ನ ನಾವು ರೆಡಿ ಮಾಡ್ಬೋದು, ಹೊಟ್ಟೆ ನೋವು ಬಂದಂಗ ಆಕ್ಟ್ ಮಾಡೋರ್ನ ನಾವು ಏನು ಮಾಡಕ್ಕಾಗಲ್ಲ ಅಂತ ನೀವು ಅಲ್ಲೇ ಡಿಫ್ರೆನ್ಶಿಯೇಟ್ ಮಾಡ್ಬಿಟ್ರೆ ಸತ್ಯ ಅಲ್ವಾ ಮೇಡಮ್? ಈಗ ನಿಮ್ಗೆ ಒಂದು ಉದಾಹರಣೆ ಕೊಡ್ತೀನಿ ಮೇಡಮ್. ಈಗ 3 ಹಳ್ಳಿಗಳನ್ನ ನಾವು ನೋಟಿಫೈ ಮಾಡಿದೀವಲ್ಲ ಮೇಡಮ್, ಫೈನಲ್ ನೋಟಿಫಿಕೇಶನ್. ಅದ್ರಲ್ಲಿ ಎಷ್ಟು ಜನ ಕನ್ಸೆಂಟ್ ಕೊಟ್ಟವ್ರೆ ಅಂತ ನೀವು ಮಾಹಿತಿ ತಗೊಳ್ಳಿ ಮೇಡಮ್. ಯಾವ ಊರು ಪರ್ಟಿಕ್ಯುಲರ್ ಹೇಳಿ, ಯಾವ ಊರು ಅಂತ? ಕೆಂಪಯ್ಯನಪಾಳ್ಯ, ಮಂಡ್ಲಹಳ್ಳಿ, ಆರೋಹಳ್ಳಿನಲ್ಲಿ ಒಂದು ಊರು ಅಕ್ವೈರ್ ಆಗಿರೋದು. ಅದು ಫೈನಲ್ ನೋಟಿಫಿಕೇಶನ್ ನಾವು ನೋಡೋಣ ಅಂತ ಮಾಡಿದ್ರೆ 85% ಕನ್ಸೆಂಟ್ ಕೊಟ್ಟವ್ರಲ್ಲ ಮೇಡಮ್ ಅವರು. ನಾವಿವತ್ತು ಮಾತಾಡ್ತಾ ಇರೋದು ಬೈರ್ಮಂಗಲ, ಕಂಚಗಾರನಹಳ್ಳಿ. ಅದನ್ನು ಈಗ ಮುಂದೆ ಅದನ್ನು ತಗೋತೀವಿ ಮೇಡಮ್. ನೀವು ತಗತ್ತೀರ, ನನ್ಗೆ ಗೊತ್ತು. ನೀವೇನ್ ತಗೊಳ್ದೆ ಬಿಡೋದಿಲ್ಲ. ರೈತರ ಅದಕ್ಕೆ ರೊಚ್ಚಿಗೆದ್ದಿರೋದು ನಿಮ್ ವಿರುದ್ಧ. ಇರ್ಲಿ ಮೇಡಮ್, ಅವರು ಅದನ್ನ ನಾವು ತಪ್ಪು ಅಂತ ಹೇಳಲ್ಲ ಮೇಡಮ್. ರೈತರ ಕೋಪ ಇರ್ತದೆ, ಕೆಲವ್ರ ಕೋಪ ಇರ್ತದೆ, ಅಡ್ರೆಸ್ ಮಾಡಿ ಮಾತಾಡಿ ಸ್ವಾಮಿ. ಅದು DK ಶಿವಕುಮಾರ್ ಅವ್ರು ಬಂದು ಸರ್ಕಲ್ ಅಲ್ಲಿ ಮಾತಾಡ್ಬೇಕಾಗಿಲ್ಲ. ಬಾಲಕೃಷ್ಣ ಅವ್ರಿಗೆ ನಿಮ್ಮ ವೋಟರ್ಸ್ನ ಪ್ರತಿಯೊಂದು ಪಲ್ಸ್ ಗೊತ್ತಿರುತ್ತೆ. ನಿಮ್ಗೆ ಬೈರ್ಮಂಗಲದಲ್ಲಿ ಪ್ರತಿಯೊಬ್ಬ ರೈತನು ಗೊತ್ತಿರ್ತಾನೆ, ಹೆಸರು ಹಿಡಿದು ಕರಿತೀರಾ ನೀವು. ಹೋಗಿ ಕೂತು ಮಾತಾಡೋದು ಬಿಟ್ಬಿಟ್ಟು ನೀವು DC ಕಚೇರಿಗೆ ಬನ್ನಿ, ಅಲ್ಲಿಗೆ ಬನ್ನಿ, ಇಲ್ಲಿಗೆ ಬನ್ನಿ ಅಂತಂದ್ರೆ ಸಹಜವಾಗಿ ನೋಡಿ, ಅವರೊಬ್ಬರೇ ಅಲ್ಲ, ಈಗ ರಾಜ್ಯಾದ್ಯಂತ ಬೇರೆ ಬೇರೆ ರೈತ ಸಂಘಟನೆಗಳು, ಕರ್ನಾಟಕ ರಕ್ಷಣಾ ವೇದಿಕೆ ಸೇರಿದಂತೆ ಮಹಿಳಾ ಸಂಘಟನೆಗಳು ಎಲ್ಲರೂ ಕೂಡ ರೊಚ್ಚಿಗೆದ್ದು ಅವ್ರಿಗೆ ಸಪೋರ್ಟ್ ಮಾಡೋಕ್ಕೆ ಇಡೀ ರಾಜ್ಯಾದ್ಯಂತ ಬರ್ತಿದ್ದಾರೆ. ಇದು ಮುಂದಿನ ದಿನಗಳಲ್ಲಿ ದೊಡ್ಡ ಹಂತಕ್ಕೆ ಹೋಗಿ ಒಂದು ಅಭಿಪ್ರಾಯ ಸೃಷ್ಟಿಯಾಗುತ್ತೆ. ಇವತ್ತೇ ನಿಮ್ ರಾಜಕೀಯ ಅಂತ್ಯ ಆಗಿಲ್ಲ, ಇನ್ನು ನೀವು ಈ ಕ್ಷೇತ್ರದಲ್ಲಿ ಇರಬೇಕು, ಮಂತ್ರಿಗಳಾಗಬೇಕು, ಇನ್ನು ದೊಡ್ಡ ಸ್ಥಾನಕ್ಕೆ ಹೋಗ್ಬೇಕು. ತೀರ್ಮಾನ ಮಾಡ್ತಾರೆ ಮೇಡಮ್, ಅದ್ರ ಬಗ್ಗೆ ಜನನೇ ತೀರ್ಮಾನ ಮಾಡೋದು. ಯಾರಿಗೆ ಎದರ್ಲಿಲ್ಲ ಅಂದ್ರೆ ಜನರಿಗೆ ಎದರ್ಬೇಕು ಬಾಲಕೃಷ್ಣ ಅವ್ರೆ. ಹೌದಮ್ಮ, ಅದಕ್ಕೆ ಅವ್ರಿಗೆ ಎದುರ್ಕಂಡೆ ಬದುಕ್ತಾ ಇದೀವಿ ಮೇಡಮ್ ನಾವು. ಅದಕ್ಕೆ ಹೋಗಿ. ಆಯ್ತು ಮೇಡಮ್, ಹೋಗಿ. ಇವತ್ತು ಅದೇನ್ DK ಶಿವಕುಮಾರ್ ಅವ್ರು ಎದಕ್ ಬರ್ಬೇಕು? ನಾನೇ ಬರ್ತೀನಿ, ನಮ್ ಜನನೇ ಇವ್ರು ನನ್ಗೆ ಓಟ್ ಹಾಕ್ತವ್ರು ಅಂತ ಹೋಗಿ ನಿಂತ್ಕೊಳ್ಳಿ. ನಿಮ್ನ ಯಾರು ಬೇಡ ಅಂತಾರೆ? ಹೌದು ಮೇಡಮ್, ಹೋಗ್ತೀನಿ ಮೇಡಮ್. ಆಯ್ತು ಬಿಡಿ, ಥ್ಯಾಂಕ್ ಯು. ಆಯ್ತು ಮೇಡಮ್.